ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ನಾನು ಇವತ್ತು ರಾಘಣ್ಣ ಮಂಗಕ್ಕ ಇಲ್ಲಿಲ್ಲ. ಅವರು ಹೊಟ್ಟೆಲ್ಲ ಹುಟ್ಟಿದಿರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಅವ್ರು ಇಲ್ಲಿ ಬರ್ದಿರ ಇದ್ರು ಕೂಡ ನನಗೆ ಆ ಬ್ಲೆಸ್ಸಿಂಗ್ಸ್ ವಿಶಸ್ನ ಕಳಿಸಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ರಾಮಾಚಾರಿ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು, ನೀವು ಅಪ್ಪುದು ಕಾಲ್ದು ಟ್ರೈಸೆಪ್ಸ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ. ಹೌದು ಸರ್, ನಾನು ನೋಡಿದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರು. ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್. ಸೊ ಅಲ್ಲಿಂದ ನನಗೆ ಒಂದು ಥಾಟ್ ಪ್ರಾಸೆಸ್ ಬಂತು, ಏನಂದರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್. ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ, ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಅಂದರೆ ಎರಡು ಕಾರಣಕ್ಕೆ. ಏನಂದರೆ ನಂಬರ್ ಒನ್, ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಅಪ್ಪು ಸರ್ಗೆ ಟ್ರಿಬ್ಯೂಟ್. ಬೇಸಿಕಲಿ ಈ ಸಿನಿಮಾ ಏನು ಅಂದರೆ ಇಟ್ಸ್ ಅಪ್ಪು ಸರ್ದು ಫುಟ್ಬಾಲ್ ಟೂರ್ನಮೆಂಟ್. ಅದು ತುಂಬ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋಷನಲ್ ಎಂಡ್ ಆಗುತ್ತೆ. ಸೊ ದಟ್ಸ್ ದ ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೋಡಿ, ಈ ಯಂಗ್ ಜನ್ರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್. ಏನು ಅಂದರೆ, ಒಂದು ಸ್ಪೋರ್ಟ್ಸ್. ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ನಾವು ಅಳವಡಿಸ್ಕೊಬೇಕು, ಇಲ್ಲಾಂದರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ಟ್ರಾವೆಲ್. ಇದೆರಡು ವಿಷಯನ ಆ್ಯಕ್ಚುಲಿ ನಾವು ಆದಷ್ಟು ಈ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ. ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದ್ದೀನಿ. ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗೋಸ್ಕರ ನೀವು ಸಿನಿಮಾ ನೋಡಬೇಕಾಗುತ್ತೆ. 50% ಶೂಟಿಂಗ್ ಆಗಿದೆ. ನಾನು ತಮಿಳಲ್ಲಿ ಒಂದು 4 ಸಿನಿಮಾ, ಕನ್ನಡದಲ್ಲಿ 4 ಸಿನಿಮಾ ಮಾಡಿದ್ದೀನಿ. ಬಟ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಮಿಂದ ನನಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ 4 ಲ್ಯಾಂಗ್ವೇಜನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ. ಓಕೆ, ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಒಂದು ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್ ದ ಕನ್ವರ್ಸೇಷನ್. ಒಂದು ಚಿಕ್ಕ ಕತೆ ಏನಂದರೆ, ಒಂದ್ಸಲ ಏನಾಗುತ್ತೆ, ದೊಡ್ಡವರೆಲ್ಲ ಸೇರಿಕೊಂಡು ರೇಸ್ ನಡೆಸ್ತಾ ಇರ್ತಾರೆ. ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನು ಮಾಡ್ತಾರೆ, ಚಿರತೆನ ಕರ್ಕೊಂಡ್ಬಂದು ರೇಸಲ್ಲಿ ಬಿಡ್ತಾರೆ. ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲ ಓಡ್ಬಿಡುತ್ತೆ, ಓಡಿ ಗೆಲ್ಲುತ್ತೆ. ಬಟ್ ಚಿರತೆ ಓಡೋದೇ ಇಲ್ಲ. ಆವಾಗ ಅಲ್ಲಿರೋರು ಬಂದು ಚಿರತೆನ ಕೇಳ್ತಾರೆ, ಏನು ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ, ಯಾಕೆ ಓಡಲಿಲ್ಲ ಅಂತ. ಅವಾಗ ಚಿರತೆ ಹೇಳುತ್ತೆ, ಇಲ್ಲ ಸರ್, ಏನಂದರೆ ನೋಡಿ, ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ನಾನು ಓಡಿದ ದಿನ ನಾನೇ ಫಸ್ಟ್ ಬರೋದು ಅಂತ ಚಿರತೆ ಹೇಳುತ್ತೆ. ಸೊ ಇಲ್ಲಿರೋ ನೀವು ಅನ್ಕೊತಾ ಇರ್ಬೋದು, ಓಕೆ ಇವನೇನೋ ಬಿಲ್ಡಪ್ ಅಂತ ನಾನೇ ಚಿರತೆ ಅಂತ. ಇಲ್ಲ, ಅದೇ ಟ್ವಿಸ್ಟ್. ಆ ಕುದುರೆನೂ ನಾನೇ, ಚಿರತೆನೂ ನಾನೇ. ಏನು ಅಂದರೆ ಟೂ ಮೈಂಡ್ ಸೆಟ್. ನಾನು ಇಷ್ಟು ದಿನ ನಾನು 7 ಸಿನಿಮಾ ನನ್ನ ಮೈಂಡ್ ಸೆಟ್ ಕುದುರೆ ಥರ ಇತ್ತು. ಸೊ ಮೋಸ್ಟ್ಲಿ ಇರೋ ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ. ಏನನ್ಸುತ್ತೆ ಅಂದರೆ, ಪ್ರತಿ ಶುಕ್ರವಾರ ಒಂದು ಸಿನಿಮಾ, ಬೇರೆ ಸಿನಿಮಾ ರಿಲೀಸ್ ಆದಾಗ ಅಲ್ವಾ ಸರ್, ಯಾವಾಗ ನಮ್ಮ ಸಿನಿಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಒಂದು ಆ ಥರದಲ್ಲಿ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ. ಅದಾದಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು 7-8 ಸಿನಿಮಾ ಬರುತ್ತೆ. ದೆನ್ ವಿ ಸ್ಟಾರ್ಟ್ ಕಾಂಪಿಟಿಂಗ್ ವಿತ್ ದೆಮ್. ಅದು ಕುದುರೆ ಮೈಂಡ್ ಸೆಟ್. ಖಂಡಿತವಾಗ್ಲೂ ನಾನು ಅದೇ ಥರ ಆಪರೇಟ್ ಮಾಡ್ತಾ ಇದ್ದಿದ್ದು. ಬಟ್ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನಾನು ಚಿರತೆ ಮೈಂಡ್ ಸೆಟ್ಟಲ್ಲಿದ್ದೀನಿ. ಅಂದರೆ ಅದು ಅರ್ಥ ಏನು ಅಂದರೆ, ಖಂಡಿತವಾಗ್ಲೂ ನಾವು ಬಂದಿದ್ದ ದಿನ ಆ ಶುಕ್ರವಾರ ನಂದಾಗಿರುತ್ತೆ, ನಂದು ಟೀಮ್ದಾಗಿರುತ್ತೆ. ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು 7 ಕೋಟಿ ಕನ್ನಡಿಗಂದಾಗಿರುತ್ತೆ. ಆ ಒಂದು ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಏನಂದರೆ, ಇಷ್ಟೆಲ್ಲ ಮಾತು, ಇಷ್ಟೆಲ್ಲ ಈವೆಂಟ್ಗೆ ಚೆರಿ ಅಂದ ಕೇಕ್ ಅಂದರೆ ಮೀಡಿಯಾ. ಸೊ ನೀವೇ ನಮಗೆಲ್ಲರಿಗೂ ಇಂಪಾರ್ಟೆಂಟ್. ಸೊ ನಾನು ಮೋಸ್ಟ್ಲಿ ಸುಮಾರು ಜನ ಪರಿಚಯ ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ, ಮೀಡಿಯಾ ಮೂಲಕ ಜನಕ್ಕೆ ತಲುಪಿಸಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ಲಂಚ್. ಮೇಘ್ನಾ ಸರ್, ಹುಡುಗಿರಾ? ಇಲ್ಲ ಬೇಡ ಸರ್, ಅವ್ರು ಇನ್ನೂ ಪ್ರಿಪೇರ್ ಮಾಡ್ಬೇಕು ನಾನು. ಹಾಯ್ ಸರ್, ಕ್ವಶನ್ ಸರ್. ಸರ್, ಇಲ್ಲಿ ಇವತ್ತಿನ ದಿನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಸರ್ ಒಂದು ಆಸ್ಪೆಕ್ಟ್ ನಾವು ನಂಬ್ಕೊಂಡು ಮಾಡಲ್ಲ ಸರ್, 5-6 ವಿಷಯ ಇರುತ್ತೆ. ಸರ್, ನೀವೇನು ಹೇಳಿದೆ, ನನಗೆ ಇವರು
ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು. ಅವ್ರು ಹೇಳಿದ್ರು, ಸರ್ ವಿಷ್ಣು ಸರ್ ಕರ್ಣ ಒಂದು ಸಾಂಗ್ ಇದೆ, ಅವ್ರು ಬಿಟ್ಟರೆ ಯಾವ ಹೀರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ. ಅದು ನನಗೆ ಗೊತ್ತೇ ಇರಲಿಲ್ಲ, ಇವತ್ತು ತೋರಿಸಿದ್ರು. ಸೊ ಅಂದರೆ ವಿಷ್ಣು ಸರ್ ಒಬ್ಬರು ಫುಟ್ಬಾಲ್ ಒಂದು ಚಿಕ್ಕ ಗ್ಲಿಮ್ಸಲ್ಲಿ. ಇದೊಂದು ಹೊಸತನ ಸರ್, ಸ್ಪೋರ್ಟ್ಸ್ ಫುಟ್ಬಾಲ್ ಅನ್ನೋದು ಹೊಸದು. ಇನ್ಫ್ಯಾಕ್ಟ್ ಮೇಘ್ನಾ ಬಿಗಿಲ್ ಅಂತ ಹೇಳಿದ್ರು. ಬಿಗಿಲ್ಗಿಂತ ಮುಂಚೆ ಇದೇ ತಮಿಳ್ನಾಡಲ್ಲಿ ನಾನೇ ಫುಟ್ಬಾಲ್ ಸಿನಿಮಾ ಮಾಡಿದ್ದು. ನನ್ನ ನೋಡಿನೇ ಆ್ಯಕ್ಚುಲಿ ನನಗೆ ಅಪ್ರಿಷಿಯೇಟಿವ್ ಮಾಡಿದರು. ಬಟ್ ದೇ ಡಿಡ್ ಇಟ್ ಇನ್ ಅ ಬಿಗರ್ ಕ್ಯಾನ್ವಸ್. ಓಕೆ, ಕಮಿಂಗ್ ಬ್ಯಾಕ್ ಸರ್, ಒಂದು ಫುಟ್ಬಾಲ್ ಸರ್, ಹೀರೋ ಕ್ಯಾರೆಕ್ಟರೈಸೇಷನ್ ಈ ನೀವು ನೋಡ್ತಾ ಬಂದರೆ ಕನ್ನಡ ಸಿನಿಮಾದಲ್ಲಿ ನಾನು ಯಾರು ಬ್ಲೇಮ್ ಮಾಡ್ತಾರ ಅಂದ್ರೆ ತಪ್ಪು ಅಂತ ಹೇಳ್ತಾರ. ಇಲ್ ಬಿ ಅ ರೂಡಿ, ಇಲ್ ಬಿ ಅ ಗ್ಯಾಂಗ್ಸ್ಟರ್, ಸಮಥಿಂಗ್ ಲೈಕ್ ದಟ್, ಅರೌಂಡ್ ದಟ್. ಸೊ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ, ಒಬ್ಬ ಫೇಲಿಯರ್ ಆಗಿರ್ತಾನೆ, ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸಿನಿಮಾ. ಸೊ ದಿಸ್ ವಿಲ್ ರಿಲೇಟ್ ಟು ದ ಯೂತ್ಸ್. ಸ್ಪೋರ್ಟ್ಸ್ ಎಂಕರೇಜ್ಮೆಂಟ್ ಇರುತ್ತೆ ತುಂಬ. ಇನ್ನೊಂದು ನಿಮ್ಗೆ ಹೇಳ್ದಂಗೆ ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್, ಆ ಥರ ಒಬ್ಬ ಹೀರೋ ಬಗ್ಗೆ ಒಂದು ಸಿನಿಮಾ ಬಂದಿರೋದು ತುಂಬ ರೇರು ಸರ್. ಸೊ ಅಪ್ಪು ಫ್ಯಾನ್ಸ್ಗೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾ ನಾನು ಮತ್ತು ರಾಘಣ್ಣ ಸೇರಿ, ರಾಘಣ್ಣ ಐ ವಿಲ್ ರೆಫರ್ ಮಸ್ ಸ್ಕ್ರಿಪ್ಟ್ ಡಾಕ್ಟರ್ ಅಂತ. ಅಂದರೆ ನಾನು ಸ್ಕ್ರಿಪ್ಟ್ ಮಾಡಿ ಅವ್ರು ನರೇಟ್ ಮಾಡಿದ್ಮೇಲೆ ಅವರಿರೋ ಎಕ್ಸ್ಪೀರಿಯೆನ್ಸು ನಾನು ಸಾಕಷ್ಟು ಫಿಲಪ್ ಮಾಡಿದ್ದಾರೆ. ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಸರ್. ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್, ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಪುಸ್ತಕ ಟ್ರಿಬ್ಯೂಟ್ ಇರ್ಬೋದು. ಆಮೇಲೆ ಖಂಡಿತವಾಗ್ಲೂ ಸರ್, ನಿಮ್ಮ ಮನೆಯಲ್ಲಿ ಇಲ್ಲಿರೋ ಪ್ರತಿಯೊಬ್ಬರು ಗಂಡಸರು ಹೋಗ್ತಾರೆ, ಯಾರೋ ಒಬ್ರು ನಾನು ತುಂಬ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ತಾಯಿ ಇರ್ಬೋದು, ತಂಗಿ ಇರ್ಬೋದು. ಸೊ ಆ ರೀತಿಯಲ್ಲಿ ನಮ್ಮ ಮನೇಲೆ ನೋಡಿ, ನಮ್ಮ ವೈಫ್ ಮೇಘ್ನಾ, ದೇರ್ ಆಲ್ ಸೂಪರ್ ಪವರ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಅವರಿಬ್ಬರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಹಾಗೆ ಆ್ಯಂಡ್ ದೆನ್ ಆಲ್ ದಿ ವುಮನ್ ಕನ್ನಡಿಗ, ಎಲ್ಲ ಪ್ರತಿ ಹೆಣ್ಣಿಗೂ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸರ್ ಈ ಸಿನಿಮಾ. ಹಾಂ ಸರ್, ಇಲ್ಲ ಆ್ಯಕ್ಚುಲಿ ಸರ್ ಹೇಳ್ತಾ ಇದ್ರು, ಇಲ್ಲ ಯುರೋಪಲ್ಲಿ ಮಾಡ್ಬಿಟ್ಟಿದೆಯಲ್ಲ ಸಾಂಗ್ ಅಂತ. ಇಲ್ಲ ಸರ್, ಚಿತ್ರದುರ್ಗದಲ್ಲಿ ಮಾಡಿದ್ದು, ಚಿತ್ರದುರ್ಗದಲ್ಲಿ ಮಾಡಿದ್ದು. ಆಮೇಲೆ ಈ ಸಿನಿಮಾ ಕಿಕ್ ಸ್ಟಾರ್ಟ್ ಅಂತ ಒಂದು ಫುಟ್ಬಾಲ್, ಆ್ಯಕ್ಚುಲಿ ಕ್ರಿಕೆಟ್ ಬಿಟ್ಟರೆ ಸರ್ ನೀವು ಅಬ್ಸರ್ವ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಗೇಮ್. ಸೊ ಇಲ್ಲಿ ಸಿಕ್ಕಾಪಟ್ಟೆ ಸ್ಟೇಡಿಯಮ್ಸ್ ಇದೆ. ಸೊ ಕಿಕ್ ಸ್ಟಾರ್ಟ್ ಅನ್ನೋ ಒಂದು ಕಂಪ್ನಿ, ಫುಟ್ಬಾಲ್ ಟ್ರೈನಿಂಗ್ ಕಂಪ್ನಿ ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ. 100 ಹತ್ರ ಗ್ರೌಂಡ್ ಇದೆ. ಸೊ ನೀವೆಲ್ಲ ನೋಡಿದ್ರೆ ಅವರು ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ. ಸೊ ಎಂಟೈರ್ ಮೂವಿ ಬೆಂಗಳೂರಲ್ಲೇ ಶೂಟಿಂಗ್ ಸರ್. ಇಲ್ಲ ಸರ್, ಗ್ರಾಫಿಕಲಿ ಇಲ್ಲ. ಅದೊಂದು ಸಾಂಗಿಗೆ ಮಾತ್ರ ಇದು ಸ್ಟಾರ್ಟ್ ಚಿಕ್ಕದಾಗಿ ಒಂದು ಇನೋವೇಷನ್ ಇರಲಿ ಅಂತ. ಈಗ ಅದೊಂದು ಚಿಕ್ಕ ಟ್ರೆಂಡ್ ಅದು, ಅದಕ್ಕೋಸ್ಕರ ಅನ್ನೋದು ಬಿಟ್ಟರೆ ಸ್ಪೋರ್ಟ್ಸ್ ಪಾಯಿಂಟ್ ಆಫ್ ವ್ಯೂಲಿ ಯಾವ ಇದಿಲ್ಲ ಸರ್. ಹೌದು ಸರ್, ದಿಸ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್. ನಾನು ಆಲ್ರೆಡಿ ಒಂದು ನೆಕ್ಸ್ಟ್ ಫಿಲ್ಮ್ ಗಾಡ್ ಅನ್ನೋದು ಅನೌನ್ಸ್ ಮಾಡಿದ್ದೀನಿ. ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ಥರ ನಾನು ಹೋಗ್ತಾ ಇಲ್ಲ. ಬಟ್ ಇಟ್ಸ್ ಅ ಕನ್ನಡ ಫಿಲ್ಮ್, ವಿಲ್ ಬಿ ರಿಲೀಸ್ ಸೈಮಲ್ಟೇನಿಯಸ್ಲಿ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಸರ್. ಅದರಲ್ಲಿ ಎಸ್ಪೆಷಲಿ ತೆಲುಗು ಆ್ಯಂಡ್ ಮಲಯಾಳಂ ವಿಲ್ ಬಿ ಮೈ ಫಸ್ಟ್ ವೆಂಚರ್. ತಮಿಳಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಅದನ್ನು ಇಟ್ಸ್ ಅ ಪಾರ್ಟ್ ಆಫ್ ದಿ ಎನಿ ಅದರ್ ಫಿಲ್ಮ್ಸ್. ನನ್ನ ಹಿಂದಿನ ಫಿಲ್ಮ್ಸ್ ಕೂಡ ತಮಿಳಲ್ಲಿ ಹೋಗಿದೆ. ಸೊ ಫಾರ್ ದ ಫಸ್ಟ್ ಟೈಮ್ ತೆಲುಗು ಆ್ಯಂಡ್ ಮಲಯಾಳಂ. ಇಲ್ಲ ಸರ್, ಇದು ಇಡೀ ಹಾಡಿರೋದೇ ಕಥೆಯಲ್ಲಿ ಸರ್. ಸೊ ಅದರ್ಥ ಅಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರ್ತಾರೆ. ಸೊ ಬೇಸಿಕ್ಲಿ ಹೇಗೆ ಅಂದರೆ ಈ ಸಿನಿಮಾದಲ್ಲಿ ಒಬ್ಬ ಕೋಚ್ ರಂಗಾಯಣ ರಘು ಸರ್, ಫುಟ್ಬಾಲ್ ಆಡೋಕ್ಕೆ ಗೊತ್ತಿಲ್ಲದಿರೋ ಅಂತ 11 ಜನ ಹುಡುಗಿರು, ಫುಟ್ಬಾಲೇ ಗೊತ್ತಿಲ್ಲದಿರೋ ಒಬ್ಬ ಕೋಚ್, ಇವರೆಲ್ಲ ಸೇರಿ ಹೇಗೆ ಒಂದು ಮ್ಯಾಚ್ನ ಗೆಲ್ತಾರೆ. ಅಂದರೆ ಬೇಸಿಕ್ಲಿ ಇಟ್ಸ್ ಇಮೋಷನ್ ವರ್ಸಸ್ ಫುಟ್ಬಾಲ್. ಅಂದರೆ ನಾವು ಲೈಫಲ್ಲಿ ಗೆಲ್ಲಬೇಕು ಅಂದರೆ ನಮ್ಮ ಟ್ಯಾಲೆಂಟ್ ಇಲ್ದಿರೋದ್ರೂ ಪರವಾಗಿಲ್ಲ, ಲಕ್ ಇಲ್ದಿರೋದ್ರೂ ಪರವಾಗಿಲ್ಲ, ಒಂದು ಸತತ ಪ್ರಯತ್ನ ಇರುತ್ತಲ್ಲ, ಇಮೋಷನ್ ಅಂದರೆ ಫೈರ್ ಒಳಗಡೆ ನಮ್ಮಲ್ಲಿ ಒಂದು ಕನ್ಸಿಸ್ಟೆಂಟಾಗಿ ಒಂದು ಟ್ರೈ ಮಾಡ್ತೀವಲ್ಲ, ಅದರಿಂದ ಗೆಲ್ಬೋದು ಅನ್ನೋದು ಈ ಸಿನಿಮಾ ಮೆಸೇಜ್. ಕೋಚ್ ನಾನು ಆಗಿರಲ್ಲ ಸರ್, ಕೋಚ್ ನಮ್ಮ ರಂಗಾಯಣ ರಘು ಸರ್ ಆಗಿರ್ತಾರೆ. ಬಟ್ ಅವ್ರು ಮಾಡೋ ತರಲೆಯಿಂದ ನಾನು ಆಗಬೇಕಾಗತ್ತೆ. ಅಂದರೆ ಸಿನಿಮಾದಲ್ಲಿ ಅವ್ರು ಮಾಡೋ ಒಂದಷ್ಟು ಏನಂತಾರೆ ಆ್ಯಕ್ಟಿವಿಟೀಸಿಂದ ನಾನು ಕೋಚಾಗಿ ಬರಬೇಕಾಗತ್ತೆ. ಇಲ್ಲ ಸರ್, ಇದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲ, ಇದು ಯಾವುದೋ ಒಂದು ಕಾರಣಕ್ಕೆ ರಾಘಣ್ಣ ಸರ್ ವಿಲ್ ಪ್ಲೇ ಆಸ್ ರಾಘಣ್ಣ. ಅವರು ಅಪ್ಪು ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ. ಯಾವುದೋ ಒಂದು ಕಾರಣಕ್ಕೆ ರಾಘಣ್ಣ ಬಂದು ಈ ಸಿನಿಮಾದಲ್ಲಿ ರಾಘಣ್ಣಾಗೆ ಪ್ಲೇ ಮಾಡ್ತಾರೆ. ಅವ್ರು ನಡೆಸೋ ಒಂದು ಟೂರ್ನಮೆಂಟಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಯಾರಿಗೂ ಫುಟ್ಬಾಲ್ ಗೊತ್ತಿರಲ್ಲ. ಬಟ್ ಆ ಥರ ಒಂದು ಟೀಮ್ ಹೇಗೆ ದೇ ವಿಲ್ ಚೇಸ್ ದ ಡ್ರೀಮ್ಸ್ ಅನ್ನೋದೇ ಸಿನಿಮಾ. ನೀವು ಹೀರೋ ಆದಾಗ ಅಪ್ಪು ಸರ್ ಬಂದು ಕ್ರಿಕೆಟ್ ಆ್ಯಕ್ಟ್ ಮಾಡಿ, ಅವರು ಕೂಡ ಒಬ್ಬ ಸ್ಪೋರ್ಟ್ಸ್ ಲವರ್. ಆ
ಆ ಒಡನಾಟ ಏನಾದರೂ ಇರ್ತದೆ? ಇಲ್ಲ ಆ್ಯಕ್ಚುಲಿ ನಾನು ಯಾವತ್ತೂ ಜಾಸ್ತಿ ಹೇಳಿರಲಿಲ್ಲ. ಇವತ್ತಿನ ದಿನ ಆ ಪದ ಯೂಸ್ ಮಾಡೋದು ಎಷ್ಟು ಸೂಕ್ಷ್ಮ ಅಂತ ಗೊತ್ತಿಲ್ಲ, ಎಷ್ಟು ಕರೆಕ್ಟ್ ಅಂತ. ಬಿಕಾಸ್ ಇವತ್ತು ಅವರು ಇಡೀ ಕರ್ನಾಟಕ ಗಾಡ್ ದೇವ್ರ ಸ್ಥಾನದಲ್ಲಿದ್ದಾರೆ. ಬಟ್ ನಾನು ಅವ್ರು ತುಂಬ ಕ್ಲೋಸ್ ಫ್ರೆಂಡ್ಸು ಸರ್. ಆ ಥ್ಯಾಂಕ್ಸ್ ಪ್ರವೀಣ್ ನಾಯ್ಕ್ ಸರ್ ಹೇಳ್ಬೇಕು. ಅಂದರೆ ಅವ್ರು ಗಳಿಸಿದಂಥ ಒಂದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಅವ್ರು ಗಳಿಸಿದಂಥ ಒಂದು ಪ್ರೀತಿ ವಿಶ್ವಾಸ, ಅವರ ಒಂದು ಕ್ರೆಡಿಬಿಲಿಟಿ ನನಗೆ ಸಿಕ್ತು. ಸೊ ಅವರು ಮುಹೂರ್ತಮ್ಗೆ ಅಪ್ಪು ಸರ್ ಮತ್ತು ಪಾರ್ವತಮ್ಮ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಪರಿಚಯ ಆಗಿ ವಿವರ್ ಆ್ಯಕ್ಚುಲಿ ಯಾವ ಲೆವೆಲ್ ಕ್ಲೋಸ್ ಅಂದರೆ ನಾವು ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಒಟ್ಟಿಗೆ. ಬೇಕಾದ್ರೆ ನಾನು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ, ಇಲ್ಲೆಲ್ಲೂ ಶೇರ್ ಮಾಡಿರಲಿಲ್ಲ. ಗರುಡ ಮಾಲಲ್ಲಿ ಈ ಥರ ಅವ್ರು ಬಂದಿದ್ರು. ನಾನು ಫೋನ್ ಮಾಡಿದೆ, ನಾನು ಸಿಂಫನಿ ಸರ್ವಿಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ಹೋದೆ, ಶಾಪಿಂಗಿಗೆ ಬಂದಿದ್ದೀನಿ, ಫ್ರೀ ಇದೆಯಾ ಅಂದರು. ನಾನು ಒಳಗಡೆ ಹೋದೆ. ನನಗೇನಾದರೂ ರಾಜ್ಕುಮಾರ್ ಮಗ ಏನು ಶಾಪಿಂಗ್ ಮಾಡ್ಬೋದು ಅಂತ. ಸೊ ಒಳಗಡೆ ಹೋದ್ಮೇಲೆ ಅವ್ರ ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರು ಒಂದು ಶರ್ಟ್ ಅವ್ರು ನೋಡ್ತಾರೆ. ನಾನು ಅಂದ್ಕೊಂಡೆ ರೇಟ್ ಗೀಟ್ ನೋಡೋಲ್ಲ ಅಂತ, ಯಾಕಂದರೆ ರಾಜ್ಕುಮಾರ್ ಮಗ ಅಲ್ವಾ. ರೇಟ್ ನೋಡ್ತಾರೆ, ಓಹ್ ನೋಡ್ತಾರಲ್ಲ ನಂತರ ಅಂತ. ಸರಿ, ಆಮೇಲೆ ಇನ್ನೊಂದು ಟ್ರೌಸರ್ ಇರುತ್ತೆ, ಪ್ಯಾಂಟ್ ನೋಡ್ತಾರೆ, 3999 ಇರುತ್ತೆ. ಅದನ್ನು ನಾನು ನೋಟ್ ಮಾಡ್ಕೊಂಡೆ. ಅಂದರೆ ಅವ್ರು ಯಾವುದು ಜಾಸ್ತಿ ದುಡ್ಡು ಅಂತ ಅಂದ್ಬಿಟ್ಟು ಅವ್ರು ಅದನ್ನ ತಗೊಳ್ಳಲ್ಲ, ಬೇರೆದಕ್ಕೆ ಮೂವ್ ಆನ್ ಆಗ್ತಾರೆ. ನಾನು ಆವಾಗ ಕ್ಯೂರಿಯಾಸಿಟಿಯಿಂದ ಅವ್ರನ್ನ ಕೇಳ್ತೀನಿ, ಸರ್ ನೀವು 3999 ನಿಮ್ಗೆ ಜಾಸ್ತಿ ದುಡ್ಡಾ, ಅದೇನು ಏನನ್ಸುತ್ತೆ ನಿಮ್ಗೆ ಅಂತ. ಆಗ ಅವ್ರು ಹೇಳ್ತಾರೆ, ನೋಡು ನನಗೆ ಬೇಕು ಅಂತ ಅನ್ಸಿದ್ರೆ ನಾನು ₹1,00,000 ತಗೊಳ್ಳೋ ಅಂಥ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾರೆ. ಬಟ್ ಅನಾವಶ್ಯಕವಾಗಿ ನಾನು ತಗೊಳ್ಳಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನಗೆ ಸಾಕು ಚಿಕ್ಕದು ಅಂತ. ಸೊ ಅಲ್ಲಿ ನನಗೆ ಏನು ಅರ್ಥ ಆಯಿತು ಅಂದರೆ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಅವರು ಇವನು ದಿ ಹ್ಯಾವ್ ದ ಕೆಪಾಸಿಟಿ, ಅವರು ದುಡ್ಡು ಕೊಡೋ ಅಂಥ ರೆಸ್ಪೆಕ್ಟ್. ಅಂದರೆ ಹಿ ವಾಸ್ ಸೋ ಕಾಮನ್ ಲೈಕ್ ಅಸ್. ನಾವೇನೋ ಅಂದ್ಕೊಂಡಿರ್ತೀವಿ ರಾಜ್ಕುಮಾರ್ ಮಗ ರೇಟ್ ನೋಡಿದಿರ ತಗೊಂತಾರೆ ಅಂತ. ಬಟ್ ದಾಟ್ ಚೇಂಜ್ ಮೀ. ಸೊ ಇವತ್ತು ಜಂಬಕ್ಕಲ್ಲ, ಬಟ್ ದೇವ್ರ ಬ್ಲೆಸ್ಸಿಂಗ್ ನನ್ನ ಕಣ್ಣಲ್ಲಿ ನೋಡಿದ ಆಸೆ ಪಟ್ಟಿದ್ದು ತಗೊಳ್ಳೋ ಕೆಪಾಸಿಟಿ ನನಗಿದ್ರು ಕೂಡ ಈ ಒಂದು ಇನ್ಸಿಡೆಂಟ್ ನಾನು ಯಾವಾಗಲೂ ನೆನೆಸ್ಕೊತೀನಿ ನಾನು. ಸೊ ಟುಡೇ ಐ ಆಮ್ ಫೋರ್ಸ್ ಟು ಬಿ ಹಂಬಲ್. ಯಾಕೆಂದರೆ ಈ ಥರದ ಇನ್ಸಿಡೆಂಟ್ಗಳನ್ನ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು. ಸೊ ಎಸ್, ಅಪ್ಪು ಸರ್ ಹೇಳ್ದಂಗೆ ಅವ್ರ ಜೊತೆ ಇದೊಂದು ಫ್ರೆಂಡ್ಶಿಪ್ ಮತ್ತು ನನಗಿರೋವಂಥ ಫ್ರೆಂಡ್ಶಿಪ್ ವಿತ್ ರಾಘಣ್ಣ ಫ್ಯಾಮಿಲಿ, ಅದೆಲ್ಲ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. Any other questions? Okay. Sir? Mix. Sir? Photo, group photo.